ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಶೇಷ ವೈಕುಂಠ ಏಕಾದಶಿ. ಏಕಾದಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಏಕಾದಶಿ ಅಂದರೆ ಅದು ವೈಕುಂಠ ಏಕಾದಶಿ. ಹಾಗಾಗಿ ನಾವು ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹೊರಟ್ವಿ. ಇಲ್ಲೇ ಮನೆ ಹತ್ರ ಇರುವಂಥ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು. ನಮ್ಮ ಜೊತೆಗೆ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಇವಳು ನನ್ನ ಫ್ರೆಂಡು ಶ್ರುತಿ ಅಂದ್ಬಿಟ್ಟು ಹಾಯ್ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿ ವಾಯ್ಸ್ನ ಕೊಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ದೇವ್ರದ್ದು ಸಾಂಗ್ ಬರ್ತೈತೆ, ಅದಕ್ಕೋಸ್ಕರ. ಹಿಂದೆ ಇರೋದು ಸ್ವಾತಿ ಅಂತ. ಕಾಫಿ ರೇಟ್ ಬರುತ್ತೆ ಅಂದ್ಬಿಟ್ಟು ನಾನೇ ವಾಯ್ಸ್ ಅವ್ರು ಕೊಟ್ಟಿದ್ದೀನಿ. ಈ ದೇವಸ್ಥಾನದಲ್ಲಿ 3 ವಿಗ್ರಹಗಳಿದೆ. ಇದು ಆಂಜನೇಯ ಸ್ವಾಮಿ, ಮಧ್ಯದಲ್ಲಿರುವಂಥದ್ದು ವೆಂಕಟೇಶ್ವರ ಸ್ವಾಮಿ, ಪಕ್ಕದಲ್ಲಿರುವಂಥದ್ದು ವಿಘ್ನೇಶ್ವರ ಅಂದರೆ ಗಣೇಶ. ಈ ಏಕಾದಶಿ ದಿನದಂದು ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ಬರಾದರೂ ಬಂದು ದರ್ಶನ ಮಾಡಿ ಹೋಗ್ತಾರೆ. ಹಾಗೆ ನಾವು ಕೂಡ ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಬರ್ತೀವಿ. ಈ ದೇವಸ್ಥಾನ ಯಾವಾಗಿಂದ ಇಲ್ಲಿ ಶುರುವಾಯಿತೋ ಆವಾಗಿಂದನೂ ಪ್ರತಿ ವರ್ಷ ಬಂದೇ ಬರ್ತೀವಿ ನಾವು. ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಬೆಳಗಿನ ಜಾವ ಆದರೂ ಆಯಿತು, ಇಲ್ಲ ಸಂಜೆನಾದರೂ ಆಯಿತು, ದೇವ್ರ ದರ್ಶನ ಮಾಡಿ ಹೋಗ್ತೀವಿ ಏಕಾದಶಿ ದಿನದಂದು. ಹಾಗೆ ನಾವೆಲ್ಲರೂ ಕೂಡ ಒಂದೊಂದು ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ತಗೊಳ್ತಾ ಇದ್ವಿ. ದರ್ಶನ ಮುಗಿಸ್ಕೊಂಡು ಹಾಗೆ ಒಂದು ಫೋಟೋ ತಗೊಂಡು ಇಲ್ಲಿ ನಾವು ಸೇವೆ ಮಾಡಿಸೋದಕ್ಕಂತ ಕೊಟ್ಟಿದ್ವಿ, ಚೀಟಿ ಕೊಟ್ಟಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಕೊನೆಯಲ್ಲಿ ಹಾಗೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಎಲ್ಲರೂ ಕೂಡ ಮಾಡ್ಕೊತಾ ಇದ್ರು, ಆದರೆ ತುಂಬ ರಶ್ ಇರೋದ್ರಿಂದ ಡೀಟೇಲಾಗಿ ತಗೊಳಕ್ಕಾಗಿಲ್ಲ. ಮಾತಾಡಿದ್ದು ಕೂಡ ಶೇರ್ ಮಾಡ್ಕೊಳೋ ಆಗಿರಲಿಲ್ಲ. ದೇವ್ರದ್ದು ಹಾಡು ಹಾಕಿದ್ರು, ಹಾಗಾಗಿ ಕಾಫಿ ರೇಟ್ ಬರುತ್ತೆ ಅಂದ್ಬಿಟ್ಟು ನಾನು ಅಲ್ಲಿದ್ದೇನು ಆ್ಯಡ್ ಮಾಡಿಲ್ಲ, ವಾಯ್ಸ್ ಅವ್ರು ಕೊಟ್ಟಿದ್ದೀನಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಹಾಗೆ ಪ್ರಸಾದ ತಗೊಳ್ಳೋಣ ಅಂದ್ಬಿಟ್ಟು ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ. ಪ್ರಸಾದ ತಗೊಂಡು ಅಲ್ಲೇ ತಿನ್ಕೊಂಡು ಸೇವೆ ಮಾಡಿಸಿದಂಥ ಪ್ರಸಾದನೂ ಕೂಡ ಅವ್ರು ಕೊಟ್ಟರು. ಅದನ್ನು ತಗೊಂಡು ಒಂದು 5 ನಿಮಿಷ ಹೊರಗಡೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಇವತ್ತಿನ ಏಕಾದಶಿಯ ಮಿನಿಲಾಗಿ ಈ ರೀತಿ ಇತ್ತು. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.